ನೋಡಿ, ಇಲ್ಲಿರೋದು ಶಿವನ ದೇವಾಲಯ. ಈ ದೇವರದ ಸಂಪೂರ್ಣ ಹೆಸರು ಹೊಯ್ಸಳೇಶ್ವರ ದೇವಾಲಯ. ಈ ದೇವಾಲಯವನ್ನ ಹೊಯ್ಸಳರ ಮಂತ್ರಿ ಕೇತುಮಲ್ಲ ಎಂಬನು ಕಟ್ಟಿಸ್ತಾನೆ 1121ರಲ್ಲಿ. ಅಂದ್ರೆ 12ನೇ ಶತಮಾನದಲ್ಲಿ ದೇವಾಲಯ ಕಟ್ಟಿಸ್ತಾನೆ. ಈ ಮಂತ್ರಿಗೆ ಅಂದ್ರೆ ಕೇತುಮಲ್ಲನಿಗೆ ರಾಜ ಮತ್ತು ರಾಣಿ ಮೇಲೆ ತುಂಬಾ ಭಕ್ತಿ ಮತ್ತೆ ಗೌರವ ಇರುತ್ತೆ. ಹಾಗಾಗಿ ಒಂದು ರಾಜ ಮನೆತನದ ಹೆಸರಿದೆ ಹೊಯ್ಸಳೇಶ್ವರ ದೇವಾಲಯ ಅಂತ ಹೇಳಿ. ಇನ್ನೊಂದು ರಾಣಿ ಹೆಸರಿದೆ ಶಾಂತಳೇಶ್ವರ ದೇವಾಲಯ ಅಂತ ಹೇಳಿ. ಇಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಮೇಲೆ, ಒಂದೇ ಜೋಲಿ ಮೇಲೆ ಎರಡು ದೇವಾಲಯಗಳನ್ನ, ಎರಡು ಗರ್ಭಗುಡಿಗಳನ್ನ ಕಟ್ಟಿದ್ದಾರೆ. ಹಾಗಾಗಿ ದೇವಾಲಯಕ್ಕೆ ತ್ರಿಕುಟಾಚಲ ದೇವಾಲಯ ಅಂತ ಕೂಡ ಹೇಳ್ತೀವಿ. ಬೇಲೂರನ್ನ ಏಕಕೂಟ ದೇವಾಲಯ ಅಂತ ಹೇಳ್ತೀವಿ, ಏಕೆಂದ್ರೆ ಒಂದೇ ಜಗುಲಿ ಮೇಲೆ ಒಂದೇ ಗರ್ಭಗುಡಿ ಇದೆ. ಹೊಯ್ಸಳರು ದೇವಾಲಯಗಳನ್ನ ಕಟ್ಟಲಿಕ್ಕೆ ಬಳಪದ ಕಲ್ಲನ್ನು ಉಪಯೋಗಿಸ್ಕೊಂಡಿದ್ದಾರೆ. ಈ ಕಲ್ಲು ಭೂಮಿ ಒಳಗಡೆ ಇರ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ, ಸೋಪಿನ ರೀತಿ. ಭೂಮಿಯಿಂದ ಹೊರಬಕ್ಕೆ ತೆಗೆದ ನಂತರ ಇಲ್ಲಿನ ವಾತಾವರಣಕ್ಕೆ, ಬಿಸಿಲು ಮತ್ತೆ ಗಾಳಿಗೆ ತುಂಬಾ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಮೊದಲ ಹಂತದಲ್ಲಿ ಈ ರೀತಿಯಾದ ಸೂಕ್ಷ್ಮವಾದ ಕೆತ್ತನೆ ಮಾಡ್ಲಿಕ್ಕೆ ಸುಲಭ ಅಂತ ಹೇಳಿ ಈ ಬಳಪದ ಕಲ್ಲನ್ನ ಉಪಯೋಗಿಸ್ಕೊಂಡಿದ್ದಾರೆ. ಈ ದೇವಸ್ಥಾನ ಕಟ್ಟೋದಕ್ಕೆ ಬೇಲೂರಲ್ಲೂ ಇಲ್ಲೂ ಬಳಪುತ್ತೆ. ಅದು ಹೊಯ್ಸಳರದ್ದು, ಇದು ಹೊಯ್ಸಳ. ಈ ದೇವಾಲಯನ ಕಟ್ಟೋದಕ್ಕೆ 190 ವರ್ಷಗಳ ಕಾಲ ಅಂತ ತಗೊಂಡಿದ್ದಾರೆ. 4ರಿಂದ 5 ತಲೆಮಾರುಗಳು ಕಳೆದಿದೆ. ಆದ್ರೂ ಕೂಡ ಈ ದೇವಲದ ಕೆತ್ತನೆ ಕೆಲಸ ಇದೆಯಲ್ಲ, ಅದಿನ್ನೂ ಮುಗ್ದಿಲ್ಲ, ಇನ್ನೂ ಹಾಗೇನೆ ಉಳ್ಕೊಂಡಿದೆ. ಯಾಕೆಂದ್ರೆ ಈ ದೇವಲದ ಕೆತ್ತನೆ ಕೆಲಸ ಇದೆಲ್ಲ ಬ್ಲಾಕ್. ಈ ದೇವಲದ ಕೆತ್ತನೆ ಕೆಲಸ ನಡಿಬೇಕಾದ್ರೆ 1310 ಮತ್ತೆ 1326ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಮತ್ತು ದಂಡನಾಯಕ ಮಲ್ಲಿಕ್ ಕಾಫರ್ 2 ಬಾರಿ ದಾಳಿ ಮಾಡ್ತಾರೆ. ಆ ದಾಳಿ ಸಂದರ್ಭದಲ್ಲಿ ಇಲ್ಲಿದ್ದಂತ ಶಿಲ್ಪಿಗಳು ರಾಜ್ಯನ ಬಿಟ್ಟು ಓಡೋಗ್ತಾರೆ. ಇಲ್ಲಿ ಮಾತ್ರ ದಾಳಿ ಮಾಡಿರೋದು, ಅಲ್ಲಿ ಇಲ್ಲ ಮಾಡಿಲ್ವಾ? ಕ್ಯಾಪಿಟಲ್ ಸಿಟಿ ಇದಾಗಿತ್ತಲ್ವಾ, ಇದು ಕ್ಯಾಪಿಟಲ್ ಸಿಟಿ. ಸೊ ದಾಳಿ ಆದಾಗ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಈ ಊರನ್ನ ಹಾಳದ ಬಿಡು ಅಂತ ಕರೀತಾರೆ. ಅದೇ ಕಾಲಕ್ರಮೇಣ ಹಳೆ ಬಿಡು ಅಂತ ಹೆಸರಾಗುತ್ತೆ. ಈ ಊರಿನ ಮೊದಲನೇ ಹೆಸರು ದ್ವಾರ ಸಮುದ್ರ ಅಂತ. ಹೊರಭಾಗದಲ್ಲಿ ಒಂದು ವಿಶಾಲವಾದ ಕೆರೆ ಇದೆ. ಆ ಕೆರೆ ತುಂಬಿದಾಗ ನೋಡ್ಲಿಕ್ಕೆ ಸಮುದ್ರದ ಜೊತೆಲಿ ಕಾಣ್ತಾ ಇರುತ್ತೆ. ಮತ್ತೆ ಊರಿನ ಮುಂಭಾಗದಲ್ಲಿ ಅಂದ್ರೆ ದ್ವಾರದಲ್ಲಿರೋದ್ರಿಂದ ದ್ವಾರ ಸಮುದ್ರ ಅಂತ ಈ ಊರಿನ ಮೊದಲನೇ ಹೆಸರು. ಆಗ ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಈಗೆಲ್ಲ ಹಾಳಾಗೋದ್ಮೇಲೆ ಹಾಳದ ಬಿಡು, ಹಳೆ ಬಿಡು ಅಂತ ಹೇಳ್ತೀವಿ. ನಂತರ ಇದು ದೇವದ ಪಶ್ಚಿಮ ಭಾಗ. ಈ ದೇವಸ್ಥಾನದಲ್ಲಿ ಈ ಭಾಗ ತುಂಬಾನೇ ಇಂಪಾರ್ಟೆಂಟ್, ಯಾಕೆಂದ್ರೆ ಈ ಭಾಗದಲ್ಲಿ ವಾಲ್ ಕಾರಿಂಗ್ಸ್ ಅನ್ನ ತುಂಬಾ ಡೀಟೇಲ್ ಆಗಿ ಮಾಡಿದ್ದಾರೆ. ಸೊ ಮೊದಲಿಗೆ ನಾಟ್ಯ ಗಣೇಶ ನೋಡ್ಬೋದು. ಗಣೇಶ ತನ್ನ ವಾಹನವಾದ ಇಲಿಯ ಮೇಲೆ ನಿಂತ್ಕೊಂಡು ನಾಟ್ಯನಾಡ್ತೇನೆ. ಆ ಗಣೇಶನ ಭಾರಕ್ಕೆ ಇಲಿ ಕಿರಿಚ್ಕೊಳ್ಳೋ ರೀತಿ ಕೆತ್ತನೆ ಕೆಲಸ ಮಾಡಿದ್ದಾರೆ. ಬಾಯಿ ಓಪನ್ ಆಗಿದೆ, ಕಾಲುಗಳು ಬೆಂಡಾಗಿದೆ, ಇಲಿಯ ಕಾಲುಗಳು ಭೂಮಿಯ ಒಳಗಡೆ ಹೋಗೋ ರೀತಿಯಲ್ಲಿ. ಅಂದ್ರೆ ಶಿಲ್ಪಿಯ ಕಲ್ಪನೆ ಗಣೇಶ ತುಂಬಾ ದಪ್ಪನೆಯವನು, ಇಲಿ ತುಂಬಾ ಸಣ್ಣ ಪ್ರಾಣಿ ಅನ್ನೋದನ್ನ ಈ ರೀತಿ ತೋರಿಸಿದ್ದಾನೆ. ಗಣೇಶನ ಪಕ್ಕದಲ್ಲಿ ಗಣೇಶನ ಸಹೋದರ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ, ಅವನ ವಾಹನ ನವಿಲು, ಸ್ಕಂದ, ಷಣ್ಮುಗ, ಮುರುಘ ತುಂಬಾ ಹೆಸರುಗಳಿಂದ ಕರೀತಾರೆ. ಸ್ವಲ್ಪ ನೀವಿಲ್ಲಿ ತ್ರಿಮೂರ್ತಿಗಳನ್ನ ನೋಡ್ಬೋದು. ಸಾಮಾನ್ಯವಾಗಿ ತ್ರಿಮೂರ್ತಿಗಳು ಅಂತಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಬ್ರಹ್ಮ, ಮಹೇಶ್ವರ, ವಿಷ್ಣುನ ಶಿವನನ್ನ ಮಧ್ಯದಲ್ಲಿ ತೋರಿಸಿದ್ದಾರೆ. ನೀವೆಲ್ಲ ನೋಡಿದ್ರು ವಿಷ್ಣು ಮಧ್ಯದಲ್ಲಿ ಇರ್ತಾನೆ. ಬಟ್ ಇದು ಬ್ರಹ್ಮ, ಇದು ಶಿವ, ಡಮರು ಜಪಮಾಲ ಇದೆ, ಇದು ವಿಷ್ಣು. ಸೊ ಕಾಮನ್ ಆಗಿ ವಿಷ್ಣು ಸೆಂಟ್ರಲ್ ಇರ್ತಾನೆ, ಬಟ್ ಇಲ್ಲಿ ಶಿವ. ಯಾಕೆಂದ್ರೆ ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ಶಿವನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನಂತರ ಅದು ಉಮಾ ಮಹೇಶ್ವರ ಅಂದ್ರೆ ಶಿವ ಪಾರ್ವತಿ. ಪಾರ್ವತಿ ಶಾಂತವಾಗಿದ್ದಾಗ ಅವಳಿಗೆ ಉಮಾ ಅಂತ ಹೇಳ್ತೀವಿ. ಆಗಳ ವಾಹನ ಮುಂಗುಸಿ ಆಗಿರುತ್ತೆ. ಕೆಳಗೆ ಪಾರ್ವತಿ ರೌದ್ರೂಪದಲ್ಲಿದ್ದಾಗ ಅವಳಿಗೆ ಕಾಳಿ, ದುರ್ಗಿ, ಚಾಮುಂಡಿ ಅಂತ ಕರಿತೀವಿ. ಆಗಳ ವಾಹನ ಸಿಂಹ ಆಗಿರುತ್ತೆ. ಸೊ ಪಾರ್ವತಿ 2 ವೆಹಿಕಲ್ಗಳು, ಒಂದು ಮುಂಗುಸಿನೊಂದು ಸಿಂಹ. ನಂತರ ನೀವಿಲ್ಲಿ ಅರ್ಜುನನ್ ನೋಡ್ಬೋದು. ಅರ್ಜುನ ದ್ರೌಪದಿ ಸ್ವಯಂವರದಲ್ಲಿ ಮೀನಿನ ಕಣ್ಣಿಯ ಬಾಣನ ಬಿಡ್ತಾ ಇದ್ದಾನೆ. ಕೆಳಭಾಗದಲ್ಲಿ ಆಯಿಲ್ ಪಾಟ್ ನಲ್ಲಿ ಮೀನಿನ ರಿಫ್ಲೆಕ್ಷನ್ ನೋಡ್ಕೊಂಡು ಮೇಲ್ಗಡೆ ಮೀನಿನ ಕಣ್ಣಿಯ ಬಾಣನ ಬಿಡ್ತಾ ಇದ್ದಾನೆ. ಇವನೇ ಅರ್ಜುನ ಅಂತ ಕಂಡಿದ್ದಕ್ಕೆ ಎಡಗಡೆಗೆ ಮೇಲೆ ಹನುಮತ್ ಧ್ವಜನ ಕಿತ್ತನೆ ಕೆಲಸ ಮಾಡಿದ್ದಾರೆ. ಇದು ಫ್ಲಾಗ್ ಮಾರ್ಕ್, ಇದು ತುಂಬಾನೇ ಇಂಪಾರ್ಟೆಂಟ್. ಇದಿಲ್ಲ ಅಂದ್ರೆ ಯಾರ್ಯಾರು ಅಂತ ಕಂಡಿಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಮುಖಗಳಲ್ಲಿ ನೋಡ್ಲಿಕ್ಕೆ ಒಂದ್ ರೀತಿ ಕಾಣುತ್ತೆ. ಸೊ ಹಾಗಾಗಿ ಕರ್ಣನ್ಗೆ ಕಾಗೆ ಧ್ವಜ ಇರುತ್ತೆ, ದ್ರೋಣಾಚಾರ್ಯ ಕುಂಭ ಧ್ವಜ, ದುರ್ಯೋಧನ್ಗೆ ಸರ್ಪ ಧ್ವಜ, ಅದೇ ರೀತಿ ಅರ್ಜುನನ್ಗೆ ಹನುಮತ್ ಧ್ವಜ. ಹನುಮತ್ ಧ್ವಜ ಇದ್ರೆ ಅವನೇ ಅರ್ಜುನ. ನೀವಿಲ್ಲಿ ಶ್ರೀಕೃಷ್ಣ ನೋಡ್ಬೋದು. ಶ್ರೀಕೃಷ್ಣ ಗೋವರ್ಧನ ಬೆಟ್ಟವನ್ನ ಮೇಲ್ಬಾಕೈತಿ ನೋಡಿ. ಕೆಳಭಾಗದಲ್ಲಿ ಜನರು ಇದಾರಲ್ಲ, ಜನರನ್ನ ಮತ್ತು ಹಸುಗಳನ್ನ ಮಳೆಯಿಂದ ಕಾಪಾಡ್ಲಿಕ್ಕೋಸ್ಕರ ಗೋವರ್ಧನ ಬೆಟ್ಟವನ್ನ ಮೇಲ್ಬಾಕಿತ್ತೇನೆ. ಹಾಗಾಗಿ ನೀವು ಗೋವರ್ಧನ ಗಿರಿಧಾರಿ ಅಂತ ಕೂಡ ಹೇಳ್ತೀವಿ. ಈ ವಿಗ್ರಹದಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಬೆಟ್ಟ ನೋಡಿ. ಶಿಲ್ಪಿ ಬೆಟ್ಟ ಅಂತ ಕಂಡಿಲಿಕ್ಕೆ ತುಂಬಾ ಸೂಕ್ಷ್ಮವಾದ ಕೆತ್ತನೆ ಕೆಲಸನ ಮಾಡಿದಾನೆ. ದಯವಿಟ್ಟು ರೈಟ್ ಸೈಡ್ ಮೇಲೆ ನೋಡಿ, ಬಾಳೆ ಮರ ಇದೆ, ಅದಕ್ಕೆ ಬಾಳೆ ಗೊನೆ ಇದೆ. ಅದ್ರ ಎದುರುಗಡೆ ಮಂಗ ಮರನ ಹತ್ತುತ್ತಾ ಇದೆ, ಕಾಣ್ತಿದೆಯಲ್ಲ. ಇಲ್ಲೊಂದು ಬೆಕ್ಕು ಇಲ್ಲಿನ ಕಚ್ಕೊಂಡಿದೆ. ಇಲ್ಲೊಬ್ಬ ಮನುಷ್ಯ ಬೆಟ್ಟನ ಹತ್ತುತ್ತಾ ಇದ್ದಾನೆ. ಇಲ್ಲೊಂದು ಸಿಂಹ ಗುಹೆಯ ಹೊರಬಾಕೆ ತಲೆನ ಹಾಕೊಂಡಿದೆ. ಇನ್ನೊಂದು ಒಳಗಡೆ ಹೋಗ್ತಾ ಇದೆ, 2 ಕಾಲು ಮತ್ತು ಬಾಲ ಕಾಣುತ್ತೆ. ಇಲ್ಲೊಬ್ಬ ಬೇಟೆಗಾರ ಹಂದಿಯನ್ನ ಬೇಟೆ ಆಡ್ತಿಯಾನೆ. ನವಿಲಿದೆ, ಹಲ್ಲಿ ಇದೆ, ಹಾವುಗಳು ಬೆಟ್ಟದ ಜಾರಿ ಕೆಳಗಡೆ ಬೀಳೋ ರೀತಿಯಲ್ಲಿ. ಅಂದ್ರೆ ಒಂದು ಬೆಟ್ಟ ಅಂತ ಕಂಡಿಲಿಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಅದ್ರ ಕೆಳಗಡೆ 3 ಜನ ಸಂಗೀತ ನೋಡಿ. 3 ಜನದಿಂದ ಕಾಮನ್ ಆಗಿ 6 ಕಾಲುಗಳು ಇರ್ಬೇಕು, ಬಟ್ ಅಲ್ಲಿ ಬರೀ 4 ಕಾಲುಗಳಿದೆ. ಆದ್ರೂ ಕೂಡ ನೀವು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬನೇ ನೋಡಿ, ಒಬ್ಬೊಬ್ಬನಿಗೆ 2 ಕಾಲುಗಳಿದೆ ನೋಡಿ. ಈ ಕಡೆನಿಗೆ 2 ಇದೆಯಾ, ಆ ಕಡೆನಿಗೆ 2 ಇದೆ, ಮತ್ತೆ ಮಧ್ಯದೊಂದಿಗೆ 2 ಇದೆ. 4/6.
4ರಲ್ಲಿ 6 ಕಾಲನ್ನು ತೋರಿಸಿದ್ದಾನೆ. ಅಂದ್ರೆ ಶಿಲ್ಪಿಗೆ ಎಲ್ಲೆಲ್ಲಿ ಅವಕಾಶ ಸಿಕ್ಕಿದೆ ಅಲ್ಲೊಂದು ಪ್ರತಿಭೆಯನ್ನ ಈ ರೀತಿ ತೋರಿಸಿದ್ದಾನೆ. ಇನ್ನೊಂದು ಸುಂದರವಾದ ವಿಗ್ರಹ ಗಜಾಸುರ ಮರ್ದನ. ಗಜ ಅಂದ್ರೆ ಗೊತ್ತಲ್ಲ, ಆನೆ. ಆನೆ ರೂಪದಲ್ಲಿ ಬಂದಂತ ರಾಕ್ಷಸನನ್ನ ಶಿವ ಸಂಹಾರ ಮಾಡಿ ಆನೆಯ ದೇಹದ ಮಧ್ಯಭಾಗದಲ್ಲಿ ನಿಂತ್ಕೊಂಡು ನಾಟ್ಯ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಆನೆಯ 2 ಕಾಲು ಮತ್ತು ಬಾಲ ಮೇಲಿದೆ, ಆನೆಯ 2 ಕಾಲು ಮತ್ತು ತಲೆ ಕೆಳಭಾಗದಲ್ಲಿದೆ. ಆನೆಯ ಚರ್ಮವನ್ನು ಶಿವನ ಹಿಂಭಾಗದಲ್ಲಿ ಸುತ್ತ ಕವರ್ ಮಾಡ್ಕೊಂಡಿದ್ದಾನೆ. ಇದು ಆನೆ ಚರ್ಮ. ಇದು ಆ ರೀತಿ ಕವರ್ ಮಾಡ್ಕೊಳ್ಳುವಂತ ಸನ್ನಿವೇಶದಲ್ಲಿ ಶಿವನ ಹೆಬ್ಬೆರಳಿನ ಉಗುರು ಲೆಫ್ಟ್ ತಮ್ನ ಇದು ಆನೆಯ ಚರ್ಮದ ಒಂದು ಭಾಗದಿಂದ ಬಾಕಿ ಚುಚ್ಕೊಂಡು ಆಚೆ ಫಾಲ್ಸ್ ಆಗಿ ಮೇಲ್ಗಡೆಗೆ ಸ್ಟ್ರೆಚ್ ಮಾಡಿದಾಗ ಆ ಉಗುರು ಕೂಡ ಚುಚ್ಕೊಂಡು ಆಚೆ. ಎಷ್ಟು ಡೀಟೇಲ್ ಮಾಡಿದ್ದಾರೆ. ಇವನಿಗೆ ಸಂಸ್ಕೃತದಲ್ಲಿ ಗಜಚರ್ಮ ಅಂಬರ ದಾರಿ ಅಂತ ಹೇಳ್ತೀವಿ. ಅಂದ್ರೆ ಆನೆ ಚರ್ಮವನ್ನ ಆಕಾಶದವರೆಗೂ ಧರಿಸಿರುವವನು ಅಂತ. ಗಜ ಚರ್ಮ ಅಂಬರ ದಾರಿ, ಗಜ ಚರ್ಮ ಅಂಬರ ದಾರಿ. ಇದು ವಿಷ್ಣುವಿನ 3ನೇ ಅವತಾರ, ವರಾಹ ಅವತಾರ ಅಂದ್ರೆ ಹಂದಿ ಅವತಾರ. ಇಲ್ಲಿ ವಿಷ್ಣು ಭೂದೇವಿನ ರಕ್ಷಣೆ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾನೆ. ಆ ಸನ್ನಿವೇಶದಲ್ಲಿ ಹಿರಣ್ಯಾಕ್ಷ ರಾಕ್ಷಸ ಯುದ್ಧಕ್ಕೆ ಬಂದಿದ್ದಾನೆ. ಅವನನ್ನು ಸಂಹಾರ ಮಾಡ್ತೇನೆ. ಸಂಹಾರ ಮಾಡುವಂತ ಮೂಮೆಂಟ್ ನಲ್ಲಿ ಅವನ ತಲೆ ಮೇಲೆ ಕಾಲ್ ನೆಟ್ಟಿದ ನೋಡಿ. ಆ ಕಾಲ್ನ ಬಾರಕ್ಕೆ 2 ಕಣ್ಗುಡ್ಡೆಗಳು ಹೊರಡೆ ಬರ್ತಾ ಇದೆ. ನಂತರ ಇನ್ನೊಬ್ಬ ರಾಕ್ಷಸ ಬಂದಿದೆ. ಅವನನ್ನು ಅವನ ಗದೆಯಿಂದ ಚುಚ್ಚಿದ್ದಾನೆ. ಆ ಗದೆಯ ತುದಿಯನ್ನು ದೇಹದ ಒಂದು ಭಾಗದಿಂದ ಒಂದು ಬಾಕಿ ಬಂದಿದೆ. ಅದ್ರ ಜೊತೆ ಕರುಳುಗಳು ಕೂಡ ಹೊಡೆದು ಚುಚ್ಚಿರೋ ಫೋರ್ಸ್ಗೆ ಇಂಟೆಸ್ಟೈನ್ಸ್ ಎಲ್ಲ ಹೊಡ್ಸಿದೆ. ಎಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ. ಹಾಗಾಗಿ ಹಳೆಬೀಡು ಬೇಲೂರು ಕಲೆ ಮತ್ತೆ ವಾಸ್ತುಶಿಲ್ಪಕ್ಕೆ ತುಂಬಾ ಫೇಮಸ್. ಇದು ವಿಷ್ಣುವಿನ 4ನೇ ಅವತಾರ, ನರಸಿಂಹ ಅವತಾರ. ಇಲ್ಲಿ ನರಸಿಂಹ ಹಿರಣ್ಯಕಶ್ಯಪ ಎಂಬ ರಾಕ್ಷಸನ ಸಂಹಾರ ಮಾಡ್ತೇನೆ. ಆ ಸನ್ನಿವೇಶದಲ್ಲಿ ಇನ್ನೊಬ್ಬ ರಾಕ್ಷಸ ಬಂದಿದೆ ಪಕ್ಕದಲ್ಲಿ. ಅವನ ಮುಖವನ್ನ ಬಾಳೆಹಣ್ಣು ಸಿಪ್ಪೆ ಸುದ್ದಾಗಿ ಮೇಲ್ಬಾಕಿ ಹಿಡಿದು ಈ ಕಿತ್ಬಿಡಿದ ನೋಡಿ. 2 ಕಣ್ಗುಡ್ಡೆಗಳು ನೋಡಿ ಹೊರಡೆ ಬಂದಿದೆ. ಹಾಗಾಗಿ ನಾನು ಹೇಳೋದು ಉಗ್ರ ನರಸಿಂಹ ಅಂತ. ಉಗ್ರ ಅಂತ ತುಂಬಾ ಕ್ರೂರ ಎಂಬುದನ್ನ ಶಿಲ್ಪಿ ಈ ರೀತಿ ತೋರಿಸ್ತಾರೆ. ನಂತರ ಕೆಳಗಡೆ ಇರೋದು ಪ್ರಹ್ಲಾದ ಮತ್ತೆ ಅವನ ತಾಯಿ ಕೈ, ಅದು ವಿಷ್ಣು ವಾಹನ ಗರುಡ. ಸ್ವಲ್ಪ ಇದು ಮಹಿಷಾಸುರ ಮರ್ದಿನಿ ಅಥವಾ ಚಾಮುಂಡಿ. ಈ ಕಡೆ ಮಹಿಷ ಅಂದ್ರೆ ಗೊತ್ತಲ್ಲ, ಕೋಣದ ರೂಪದಲ್ಲಿ ಬಂದಂತ ರಾಕ್ಷಸನನ್ನ ಇಲ್ಲಿ ಪಾರ್ವತಿ ಅಥವಾ ಚಾಮುಂಡಿ ಸಂಹಾರ ಮಾಡ್ತೀಯಾಳೆ. ಸಂಹಾರ ಮಾಡುವಂತ ಮೂಮೆಂಟ್ ನಲ್ಲಿ ಅದ್ರ ಬೆನ್ನ ಮೇಲೆ ಕಾಲ್ ನೆಟ್ಟಿದ್ದಾಳೆ. ಆ ಕಾಲ್ನ ಬಾರಕ್ಕೆ ಅದ್ರ ನಾಲ್ಗೆ ಹೊರಗಡೆ ಬಂದಿದೆ. ಅದರ ಕುತ್ತಿಗೆಯಲ್ಲಿ ಅಂತ ಚರ್ಮದ ನೆರಿಗೆ ಲೇಸರ್ ಚಾರ್ಜ್ ಆಗಿಲ್ಲ ಅಷ್ಟೇ, ಕೆಲವೊಂದಕ್ಕೆ ಮಾತ್ರ ಅಷ್ಟೇ ರಿಂಕಲ್ಸ್. ಮತ್ತೆ ಅವಳ ಇನ್ನೊಂದು ವಾಹನ ಸಿಂಹವನ್ನು ಕೂಡ ಕೆಳಕ್ಕೆ ಸರ್ ಅಲ್ಲಿ ಮೂಗುಸಿ ನೋಡಿದ್ರಲ್ಲ ಸಿಂಹ. ಅದ್ರ ಮೇಡೊಬ್ಬ ರಾಕ್ಷಸ ಅವನು ಮತ್ತೆ 2 ಕಾಲ್ ಕಾಣ್ತದೆ. ಇವರಿಬ್ರು ಚಂಡಾಮುಂಡ ಎಂಬ ರಾಕ್ಷಸರು. ಚಂಡಾಮುಂಡ ಎಂಬ ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ಅವಳಿಗೆ ಚಂಡಿ ಚಾಮುಂಡಿ ಅಂತ ಹೆಸರು ಬರುತ್ತೆ. ಮಹಿಷಾಸುರನ ಸಂಹಾರ ಮಾಡಿದ್ಮೇಲೆ ಮಹಿಷಾಸುರ ಮರ್ದಿನಿ. ಈ ಪಟ್ಟಿಯಲ್ಲಿ ಭಕ್ತ ಪ್ರಹ್ಲಾದ ಕಥೆ ನೋಡ್ತೀವಿ. ಇಲ್ಲಿ ಈ ಕಡೆ ಇದು ಹಿರಣ್ಯಕಶ್ಯಪು ಪ್ರಹ್ಲಾದನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಂತ ಸನ್ನಿವೇಶಗಳು. ಸೈನಿಕರನ್ನ ಬಿಟ್ಟು ಓಡಿಸ್ತಾ ಇದ್ದಾನೆ, ಹಾವುಗಳನ್ನ ಬಿಟ್ಟು ಕಚ್ಚಿಸ್ತಾ ಇದ್ದಾನೆ, ಆನೆಗಳನ್ನ ಬಿಟ್ಟು ತುಳಿಸ್ತಾ ಇದ್ದಾನೆ. ನಂತರ ಬೆಂಕಿಯಲ್ಲಿ ಹಾಕಿದ್ದಾನೆ. ಕೊನೆಗೆ ಬೆಟ್ಟದಿಂದ ತಳ್ಳಿದ್ದಾರೆ. ಬೆಟ್ಟ ಅಂತ ಕಂಡಲಿಕ್ಕೆ ಹೂಬಳ್ಳಿಗಳನ್ನ ಮಾಡಿದ್ದಾರೆ. ಬೆಟ್ಟದಿಂದ ತಳ್ಳಿದ್ರು ಕೂಡ ಅವನಿಗೆ ನಾವಾಗಿಲ್ಲ ಹರಿನಾಮನ ಜಪ ಮಾಡ್ತೇನೆ. ಎಲ್ಲ ದಾಳಿ ಹೊಡೆದೋದು. ಕೊನೆಗೆ ಎಲ್ಲಿ ನಿನ್ನ ಹರಿ ಅಂತ ಕೇಳಿದಾಗ ಅರಮನೆಯ ಕಂಬದಲ್ಲಿ ತೋರಿಸ್ತೇನೆ. ಈ ಕಂಬಕ್ಕೆ ಹಿರಣ್ಯಕಶ್ಯಪು ತನ್ನ ಗದೆಯಿಂದ ಜೋರಾಗಿ ಹೊಡೆದಾಗ ಬಂದಂತ ಶಬ್ದಕ್ಕೆ ಅರಮನೆಯಲ್ಲಿದ್ದಂತ ಸೈನಿಕರೆಲ್ಲ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಇಲ್ಲಿ ಇಷ್ಟು ಚಿಕ್ಕದಾಗಿ ಬಂದಂತ ನರಸಿಂಹ ಈ ಭಾಗದಲ್ಲಿ ಉಗ್ರ ರೂಪನ ತಾಳಿ ಹಿರಣ್ಯಕಶ್ಯಪು ನರಸಿಂಹ. ಇಲ್ಲೆಲ್ಲ ಖಾಲಿ ಇದೆಯಲ್ಲ, ದೇವ್ರ ಇಲ್ಲ ಇತ್ತು. ಬಟ್ ಸ್ವತಂತ್ರ ಬರಕ್ಕಿಂತ ಹಿಂದೆ ಕೆಲ ಜನ ಕಳ್ಳರು ಕತ್ಕೊಂಡು ಹೋಗಿದ್ದಾರೆ. ಈಗೆಲ್ಲ ಖಾಲಿ. ಇಲ್ಲಿ ಕರ್ಣ ಮತ್ತು ಅರ್ಜುನ ಇಬ್ರು ಯುದ್ಧ ಆಡ್ತಿದ್ರು. ಇವನು ಅರ್ಜುನ ಅಂತ ಕಂಡಲಿಕ್ಕೆ ಹನುಮತ್ ಧ್ವಜ, ಇವನು ಕರ್ಣ ಅಂತ ಕಂಡಲಿಕ್ಕೆ ಕಾಗೆ ಧ್ವಜನ ಕೆತ್ತನೆ ಕೆಲಸ ಮಾಡಿದ್ದಾರೆ. ಇಲ್ಲಿಬ್ರು ಅಕ್ಷಯ ಬಾಣದ ಆಡ್ತಾರೆ. ಅಕ್ಷಯ ಬಾಣಗಳಿದ್ದ ನೀವು ಟಿವಿ ನಲ್ಲಿ ನೋಡಿರ್ಬೋದು. ಒಂದ್ ಬಾಣ ಬಿಟ್ಟಿದ್ದು 2, 4, 8, 16, 32 ತುಂಬ ಆಗುತ್ತಲ್ಲ, ಅದಕ್ಕೆ ಅಕ್ಷಯ ಬಾಣಗಳ ಯುದ್ಧ ಅಂತ ಹೇಳ್ತೀವಿ. ನಂತರ ನೀವು ಕಾಳಿ ಅಥವಾ ಸ್ಮಶಾನ ಬೇರೆ ನೋಡ್ಬೋದು. ಇಲ್ಲಿ ಕಾಳಿ ನಾಟ್ಯವನ್ನ ಆಡ್ತೀವಿ. ನಾಟ್ಯಕ್ಕೆ ತಕ್ಕನಾಗಿ ಕೆಳಭಾಗದಲ್ಲಿ ಸ್ಕೆಲಿಟನ್ ತಾಳವನ್ನ ಹಾಕ್ತೀವಿ.
ಆ ಕಡೆಯಿಂದ ಸ್ಕೆಲಿಟನ್ ನಾಟ್ಯವನ್ನ ಆಡ್ತಿದೆ. ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಒಂದು ನಾಯಿ ಇದೆ ನೋಡಿ, ಆ ನಾಯಿ ಮಾತ್ರ ರುಂಡದಿಂದ ಹನಿಯುವಂತ ರಕ್ತಕ್ಕೋಸ್ಕರ ಕಾಯ್ತಾ ಇದೆ. ಅಂದ್ರೆ ಅವ್ರು ಸ್ಮಶಾನವಾಸಿ ಆಗಿರೋದ್ರಿಂದ ಸ್ಮಶಾನದ ಒಂದು ವೀವನ್ನ ತೋರಿಸಿದ್ದಾರೆ. ಇದು ವಿಷ್ಣುವಿನ 5ನೇ ಅವತಾರ, ವಾಮನ ಅವತಾರ. ವಾಮನ ಅಂದ್ರೆ ಗೊತ್ತಲ್ಲ, ಕುಬ್ಜ, ಕುಳ್ಳ. ವಾಮನ ರೂಪದಲ್ಲಿ ಬಂದಿರುವಂತ ವಿಷ್ಣುಗೆ ಇಲ್ಲಿ ರಾಕ್ಷಸ ರಾಜ ಬಲಿಚಕ್ರವರ್ತಿ ಅವನ ರಾಜ್ಯದಲ್ಲಿ 3 ಹೆಜ್ಜೆ 3 ಪಾದವನ್ನ ದಾನವನ್ನಾಗಿ ಕೊಡ್ತಾ ಇದ್ದಾನೆ. ಇದರಲ್ಲೇನೋ ಮೋಸ ಇದೆ, ದಾನ ಕೊಡಬೇಡ ಅಂತ ರಾಕ್ಷಸರು ಗುರು ಶುಕ್ರಾಚಾರ್ಯ ಕೆಳಗೆ ನಿಂತ್ಕೊಂಡು ಕೈಯಿಂದ ಸಿಗ್ನಲ್ ಮಾಡಿ ಹೇಳ್ತಾ ಇದ್ದಾನೆ, ದೇವತೆಗಳು ಚೀಟ್ ಮಾಡ್ತಾರೆ, ದಾನ ಕೊಡಬೇಡ ಅಂತ. ಆದ್ರೂ ಕೂಡ ದಾನವನ್ನ ಕೊಡ್ತಿದ್ದಾನೆ. ನಾವುಗಳು ಅಷ್ಟರಲ್ಲಿ ಒಂದು ಸಣ್ಣ ನೀತಿ ಕಥೆಯನ್ನ ನೋಡ್ಬೋದು. ಸಮಾಜದಲ್ಲಿ ದಾನ ಕೊಡೋನು ತುಂಬಾ ದೊಡ್ಡವನು, ಹಾಗಾಗಿ ಬಲಿಚಕ್ರವರ್ತಿಯನ್ನ ದೊಡ್ಡದಾಗಿ ತೋರಿಸಿಯಾನೆ. ದಾನ ತಗೊಳ್ಳೋನು ಸ್ವಲ್ಪ ಸಣ್ಣವನು, ಹಾಗಾಗಿ ವಿಷ್ಣುವನ್ನ ಸ್ವಲ್ಪ ಚಿಕ್ಕದಾಗಿ ತೋರಿಸಿಯಾನೆ. ದಾನ ಕೊಡೋದನ್ನ ಬೇಡ ಅಂತ ಹೇಳೋನಿದಾನಲ್ಲ, 3ನೇ ವ್ಯಕ್ತಿ 3rd ಪರ್ಸನ್, ಅವ್ನು ಇನ್ನ ಹತ್ತಿರ ಚಿಕ್ಕವನು, ಹಾಗಾಗಿ ಶುಕ್ರಾಚಾರ್ಯನ ಇನ್ನ ಹತ್ತಿರ ಚಿಕ್ಕದಾಗಿ ತೋರಿಸಿದ್ದಾರೆ. ಸೊ ಕೊಡೋನು ತಗೊಳೋನು, ಕೊಡೋದನ್ನ ಬೇಡ ಅಂತ ಹೇಳೋನು. ಇಲ್ಲಿ ವಾಮನ ರೂಪದಲ್ಲಿ ಬಂದಂತ ವಿಷ್ಣು ದಾನ ಪಡ್ಕೊಂಡಾದ್ಮೇಲೆ ಸ್ವಲ್ಪ ಈ ಕಡೆ ಬನ್ನಿ, ಈ ಭಾಗದಲ್ಲಿ ತ್ರಿವಿಕ್ರಮನಾಗಿ ಬೆಳೆದಿದ್ದಾನೆ. ಇದು ವಿಷ್ಣುವಿನ ತ್ರಿವಿಕ್ರಮ ರೂಪ. 3 ಪಾದವನ್ನ ದಾನವನ್ನಾಗಿ ಪಡ್ಕೊಂಡಿರ್ತಾನಲ್ಲ, ಅದರಲ್ಲಿ 1 ಪಾದನ ಭೂಮಿಯಲ್ಲಿ ಇಟ್ಟಿದ್ದಾನೆ, 2ನೇ ಪಾದನ ಆಕಾಶಕ್ಕೆ ಇಟ್ಟಿದ್ದಾನೆ. ಅಲ್ಲಿ ಬ್ರಹ್ಮದೇವ ಆ ವಿಷ್ಣುವಿನ ತ್ರಿವಿಕ್ರಮ ರೂಪವನ್ನು ನೋಡಿ ಅವನ ಪಾದ ಪೂಜೆನ ಮಾಡ್ತೀನಿ. ಆ ಪಾದನ ತೊಳಿತಾ ಇದ್ದಾನೆ. ತೊಳೆದಂತ ನೀರಿದೆಯಲ್ಲ, ಅದು ನದಿ ರೂಪದಲ್ಲಿ ಕೆಳಗಡೆ ಬರ್ತಾ ಇದೆ ನೋಡಿ. ಆ ನದಿ ಅಂತೂ ಗಂಗಾ ನದಿ ಅಂತ ಹೇಳೋದು. ಅದು ನದಿ ಅಂತ ಕಂಡಿಡಲಿಕ್ಕೆ ನದಿಯಲ್ಲಿಂದ ಜಲಚರಗಳನ್ನ, ಮೀನು, ಆಮೆ, ಕಪ್ಪೆಲ್ಲ ಕೆಲಸ ಮಾಡಿದ್ದಾರೆ. ಇದು ಕತೆ ಮುಂದುವರೆದಿಲ್ಲ, ಇಲ್ಲಿ 2 ಪಾದನ ಮಾತ್ರ ತೋರಿಸಿದರೆ. ನಂತರ 3ನೇ ಪಾದ ಎಲ್ಲಿಡ್ಲಿ ಅಂತ ಕೇಳ್ತಾನೆ. ಆಗ ಬಲಿಚಕ್ರವರ್ತಿ ತಲೆ ಮಿಡಂತ ಕೇಳ್ಕೊಂತಾನೆ. ತಲೆ ಮಿಟ್ಟ ಅವನು ಪಾತಾಳ ಲೋಕಕ್ಕೆ ಹೋಗ್ತಾನೆ. ಅವತ್ತಿನ ದಿನ ನಾವು ಬಲಿಪಾಡ್ಯಮಿ, ದೀಪಾವಳಿ ಅಂತೆಲ್ಲ ಆಚರಣೆ ಮಾಡ್ತೀವಿ. ಇಲ್ಲಿ ಶ್ರೀಕೃಷ್ಣ ಪ್ರಾಯತ ಹೂವಿನ ಅಪಹರಣ ಕಥೆ ನೋಡ್ಬೋದು. ಇಲ್ಲಿ ಮೇಲೆ ಬಳ್ಳಿ ಇದೆ, ಹೂ ಇದೆಯಲ್ಲ, ಅದನ್ನೇ ಪಾರ್ಥ ಹೂ. ಈ ಪಾರ್ಥ ಹೂ ಸ್ವರ್ಗದಲ್ಲಿರುವಂಥದ್ದು, ಅಂದ್ರೆ ಇಂದ್ರನ ವನದಲ್ಲಿರುವಂಥದ್ದು. ಆ ಹೂವನ್ನ ಶ್ರೀಕೃಷ್ಣನ ಹೆಂಡತಿ ಸತ್ಯಭಾಮೆ ಬೇಕು ಅಂತ ಆಸೆ ಪಡ್ತಾನೆ. ಆಗ ಶ್ರೀಕೃಷ್ಣ ಮತ್ತು ಸತ್ಯಭಾಮೆ ಅವ್ರ ವಾಹನವಾದ ಗರುಡನಿಂದ ಕುಳಿತುಕೊಂಡೋಗಿ ಸ್ವರ್ಗದಲ್ಲಿರುವಂತ ಪಾರ್ಥ ಹೂವಿನ ಬಳ್ಳಿಯನ್ನ ಕತ್ಕೊಂಡು ಬರ್ತಿದ್ದಾನೆ. ಈ ವಿಚಾರ ತಿಳಿದಂತ ಸ್ವರ್ಗದ ಅಧಿಪತಿ ಇಂದ್ರ ಅವನ ಯುದ್ಧ ಆಡ್ಲಿಕ್ಕೆ ಓಡ್ಸ್ಕೊಂಡ್ ಬರ್ತಾ ಇದ್ದಾನೆ ಅವನ ವಾಹನವಾದ ಐರಾವತದ ಮೇಲೆ, ಅಂದ್ರೆ ಆನೆಯ ಮೇಲೆ. ಅಲ್ಲಿ ಆನೆ ಓಡುವ ರೀತಿಯಲ್ಲಿ ರನ್ನಿಂಗ್ ಮೂಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕಾಲುಗಳು ಬೆಂಡಾಗಿದೆ, ಬಾಲ ಬೆಳೆದಿದೆ, ಕಿವಿ ಹಿಂದೆ ಮುಂದೆ ಆಗಾಡ್ತಿದೆ. ಆನೆ ಓಡುವಂತ ಸ್ಪೀಡಿಗೆ ಇಂದ್ರನ ಹೆಂಡತಿ ಸಚ್ಚಿ ದೇವಿ ಆನೆಯನ್ನು ಬಿಟ್ಟು ಮೇಲ್ಪಾಕೆ ಜಂಪ್ ಮಾಡಿದ್ದಾರೆ. ಅವಳಿಗೆ ನನ್ನೇನು ಬಿಡೋಗ್ತೀರ ಅನ್ನೋ ಭಯ ಕೂಡ ಆಗ್ತಿದೆ. ಹಾಗಾಗಿ ಶಿಲ್ಪಗಳ ಮುಖವನ್ನು ತುಂಬಾ ಭಯದಲ್ಲಿ ತೋರಿಸಿದೆ. ನಂತರ ಯುದ್ಧ ಆಗ್ತದೆ, ಕಾಮನ್ ಆಗಿ ಶ್ರೀಕೃಷ್ಣ ಗೆಲ್ತಾನೆ. ಯಾಕಂದ್ರೆ ಶ್ರೀಕೃಷ್ಣ ವಿಷ್ಣುವಿನ 8ನೇ ಅವತಾರ. ಮತ್ತೆ ಈ ಕಡೆ ಸ್ವಲ್ಪ ಇದೆ, ಒಬ್ಬರು 4 ಕೋಟಿ ಟೋಪಿ ಹಾಕೊಂಡಿದ್ದಾರೆ. ಇಲ್ಲಿ ಈ ಕಡೆ ಬೆಳೆಸ ಇವರು ಆಗಿನ ಕಾಲದ ಧರ್ಮಾಧಿಕಾರಿ, ಧರ್ಮ ಚಕ್ರ ಮತ್ತೆ ಧರ್ಮ ದಂಡವನ್ನ ಕೈ ಇಟ್ಕೊಂಡಿದ್ದಾರೆ. ಈಗ ಜಡ್ಜ್ಗಳೆಲ್ಲ ಹಾಕೊಂಡ್ತಾರೆ, ಲಾಂಗ್ ಓಪನ್ ಕೊಟ್ಟನ ಹಾಕೊಂಡಿದ್ದಾರೆ. ಇದನ್ನು ಬ್ರಿಟಿಷರ ಕಾಪಿ ಅಂತ ಹೇಳ್ತಾರೆ. ಬಟ್ ನಾನು ಬ್ರಿಟಿಷ್ ಬಂದಾಗ 16ನೇ ಶತಮಾನ, ಇದನ್ನ 12ನೇ ಶತಮಾನದಲ್ಲೇ ಮಾಡಿದ್ದಾರೆ. ಅಂದ್ರೆ ಅವ್ರು ಬರೋಕ್ಕಿಂತ 400-500 ವರ್ಷಗಳ ಹಿಂದೆನೆ ನಮ್ಮಲ್ಲೂ ಕೂಡ ಎಲ್ಲಾ ರೀತಿ ಒಂದು ಉಟ್ಕೊಳ್ಳೋ ಡ್ರೆಸ್ಸಸ್ ಇತ್ತು ನಮ್ಗೆ ಗೊತ್ತಾಗುತ್ತೆ. ಇದು ಚನ್ನಕೇಶವ, ಬೇಲೂರಿನ ಮೂಲ ದೇವರು. ಚನ್ನಕೇಶವ ಅಂದ್ರೆ ಸುಂದರವಾದ ವಿಷ್ಣು. ನಂತರ ಇಲ್ಲೊಬ್ಳು ಅಪ್ಸರೆ ಭರತನಾಟ್ಯ ಮಾಡ್ತೀವಿ. ಭರತನಾಟ್ಯ ಅಂದ್ರೆ ಗೊತ್ತಲ್ಲ, ಭಾ ಅಂದ್ರೆ ಭಾವ, ರಾ ಅಂದ್ರೆ ರಾಗ, ತಾ ಅಂದ್ರೆ ತಾಳ, 3 ದಿನ ಭರತನಾಟ್ಯ ಅಂತ. ಒಂದು ಕಷ್ಟಕರವಾದ ಒಂದು ಭರತನಾಟ್ಯದಲ್ಲಿ ನಾನೇ ಪ್ರವೀಣ ಅನ್ನೊಂದು ಜಂಬವನ್ನ, ಅದು ತುಂಬಾ ಗರ್ವದಲ್ಲಿ ಇರುತ್ತೆ, ಮುಖರ ತೋರಿಸ್ಕೊಂಡು 2 ಉಬ್ಬುಗಳು ನೋಡಿ ಮೇಲೋಗಿದೆ. ಆ ಭರತನಾಟ್ಯದ ಭಂಗಿಗಳು ಅಂಗ ನೋಡಿ, ಕಾಲನ್ನ 4 ಬೆರಳುಗಳು ಈ ಕಡೆ ಇದೆ, ಬೆರಳು ಆ ಕಡೆ ಇದೆ. ಆ ಪಾದದಲ್ಲಿರುವಂತ ಚರ್ಮದ ನೆರಿಗೆಗಳನ್ನು ಕೂಡ ಕೆತ್ತನೆಸ ಮಾಡಿದ್ದಾರೆ. ನಂತರ ಇದು ಕೂಡ ತುಂಬಾ ರೇರ್ ಸ್ಟ್ಯಾಚು, ಹರಿಹರ ಅಥವಾ ಶಂಕರ ನಾರಾಯಣ, ಅರ್ಧ ಶಿವ ಅರ್ಧ ವಿಷ್ಣು. ಈ ಕಡೆ ಶಿವ ಅಂತ ಹೇಳಲಿಕ್ಕೆ ತ್ರಿಶೂಲ, ಡಮರು, ರುದ್ರಾಕ್ಷಿ ಮಲೆ ಇದೆ. ವಿಷ್ಣು ಅಂತ ಹೇಳಲಿಕ್ಕೆ ಶಂಕು, ಚಕ್ರ, ಗದೆ ಇದೆ. ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೀವಲ್ಲ, ಆ ಒಂದು ಉದಾಹರಣೆ ಇದನ್ನ ಕೆತ್ತನೆ ಕೆಲಸ ಮಾಡಿದ್ದಾರೆ. అంటే ప్రింట్ అవుట్ చేసి